So, hello friends, welcome back to the another video of our YouTube channel. ಸೊ ಇಂದಿನ ಈ ಒಂದು ವಿಡಿಯೋದಲ್ಲಿ ನಿನ್ನೆ ಅಷ್ಟೇ ನಡೆದ KEA ಕಡೆಯಿಂದ SDA ಪರೀಕ್ಷೆಯ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬರೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವ ಸರ್ಕಾರಿ ನೇಮಕಾತಿಗೆ ಸಂಬಂಧಿಸಿದಂತೆ ಎಲ್ಲ ಪರೀಕ್ಷೆಯ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಸೊ ನಿನ್ನೆ ಅಷ್ಟೇ SDA ಪೇಪರ್ ಆಗಿದೆ. ಹಾಗಾಗಿ ಪೇಪರ್ ಈಸಿ ಅಥವಾ ಟಫ್ ಇದೆ ಅಥವಾ ಮಾಡರೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಈಗ ಆಲ್ಮೋಸ್ಟ್ ಆಲ್ ನೀವು ಕೀ ಉತ್ತರಗಳನ್ನು ಚೆಕ್ ಮಾಡಿರ್ಬೋದು. ಅಫಿಷಿಯಲ್ ಆಗಿ ಇನ್ನೂ ಬಂದಿಲ್ಲ, ಬಟ್ ಕೀ ಆನ್ಸರ್ಸ್ಗಳನ್ನು ಚೆಕ್ ಮಾಡಿರ್ತೀರ. ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ತಮಗೆ ಗೊತ್ತಿದೆ. ಸೊ ನಮಗೂ ಕೂಡ ನೀವು ಚೆಕ್ ಆಗಿದ್ದೇ ಇದ್ದಲ್ಲಿ ಕಮೆಂಟ್ ಮಾಡಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ. ನೋಡ್ತಿರ್ಬೋದು ವೀಕ್ಷಕರೇ, ಹೇಗೆ ಒಂದು ಕಟ್ ಆಫ್ ನಿಲ್ಲಬಹುದು SDA ಎಕ್ಸಾಮಿನೇಷನ್ನ ಕಟ್ ಆಫ್ ಅಂತ ನೋಡ್ತಾ ಬರೋಣ. ಬಿಕಾಸ್ ಕಾಂಪಿಟೇಷನ್ ಲೆವೆಲ್ ಎಲ್ಲ ಎಕ್ಸಾಮಿನೇಷನ್ಗೆ ಬಹಳ ಹೈ ಆಗಿದೆ. ಸೊ ಲಾಸ್ಟ್ ಇಯರ್ ಕಟ್ ಆಫ್ ಈ ಇಯರ್ ಇರೋದಿಲ್ಲ, ಆ ಥರ ಒಂದು ಕಾಂಪಿಟೇಷನ್ ಲೆವೆಲ್ ಇದೆ. ಮೋಸ್ಟ್ ಪ್ರೊಬ್ಯಾಬ್ಲಿ ಕಟ್ ಆಫ್ ಬಗ್ಗೆ ನಾವು ಗಮನ ಹರಿಸಿದರೆ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು. ಈ ಥರ ಒಂದು ರೇಂಜ್ನಲ್ಲಿ ನಿಮ್ಮ ಕಟ್ ಆಫ್ ಬರಬಹುದು ಅನ್ನೋದು ಒಂದು ಹೋಪ್ ಇದೆ ವೀಕ್ಷಕರೇ. ಸೊ ಒಂದೆರಡು ಮಾರ್ಕ್ಸ್ ವೇರಿಯೇಷನ್ ಆಗಿರುತ್ತೆ, ಪ್ಲಸ್ ಆರ್ ಮೈನಸ್. ಫಸ್ಟ್ ಮೋಸ್ಟ್ ಪ್ರೊಬ್ಯಾಬ್ಲಿ ಇದು ಒಂದು ಕಾಂಪಿಟೇಷನ್ ಕಟ್ ಆಫ್ ಅಂತಲೇ ನಾವು ಹೇಳ್ಬೋದು. ಸೊ ಹಾಗಾಗಿ ನೀವು ನಿಮ್ಮ ಸ್ಕೋರ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಎಕ್ಸಾಮಿನೇಷನ್ ಹೇಗೆ ಆಗಿದೆ, ಈಸಿ ಇದೆನಾ, ಮಾಡ್ರೇಟ್ ಅಥವಾ ಎವರೇಜ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಟ್ಯೂಬ್ ಚಾನಲನ್ನು. ಥ್ಯಾಂಕ್ ಯು.